ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮೀನರಾಶಿಗೆ ಗುರುಕೃಪೆಯಿಂದ ಶುಭ ಲಾಭ ಸುಖ ಕನಸು ನನಸಾಗುವ ಶ್ರಾವಣ ಮಾಸ ಅನ್ನುವಂಥ ವಾಕ್ಯ ಅನ್ವಯ ಆಗಿದೆ. ಅಂದರೆ ಗುರುಬಲ ನಿರಂತರವಾಗಿ ತಿಂಗಳ ಪೂರ್ತಿ ನಿಮಗೆ ಇರುವಂಥದ್ದು. ಜೊತೆಗೆ ಇರತಕ್ಕಂತಹ ಇತರ ಎಲ್ಲ ಗ್ರಹಗಳ ಹಲವಾರು ಅನುಕೂಲತೆಗಳು ನಿಮಗೆ ಕನಸು ನನಸಾಗಲಿಕ್ಕೆ ಪೂರಕವಾಗಿದ್ದಾವೆ. ಹಾಗಾಗಿ ಗುರುಕೃಪೆಯಿಂದ ಶುಭ ಲಾಭ ಸುಖ ಕನಸು ನನಸಾಗುವ ಶ್ರಾವಣ ಮಾಸ ಎಂಬ ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಹೇಳಲ್ಪಡುತ್ತದೆ. ಅಲ್ಲಿ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಗಮನಿಸೋಣ. ಮೊದಲು ಸೂರ್ಯನು ನಿಮಗೆ 16ರವರೆಗೂ ಅಷ್ಟೊಂದು ಉತ್ತಮವಾಗಿ ಸ್ಥಾನದಲ್ಲಿ ಇರೋದಿಲ್ಲ. ಆತನು ಪಂಚಮದಲ್ಲಿ ಇರತಕ್ಕಂತಹ ಕಾರಣ ಆರಂಭದ 16ರವರೆಗೂ ಸೂರ್ಯನ ವೈರುಧ್ಯ ನಿಮಗೆ ಸ್ವಲ್ಪ ಮಟ್ಟಿಗೆ ಕಾಡ್ಬೋದು. ಯಾಕಂದರೆ ಗುರುಬಲ ಇದ್ದಂಥ ರಾಶಿಗಳು ಯಾರೂ ಆತಂಕ ಚಿಂತೆ ಪಡಬೇಕಾಗಿಲ್ಲ. ನಿಮಗೆ ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮಗಳ ಒಂದು ಕಡಿತ ಆಗುತ್ತೆ. ಯಾಕಂದರೆ ಗುರುಬಲ ಇರುವ ರಾಶಿಯಲ್ಲಿ ಯಾವಾಗ ಅಲ್ಲಿ ಗುರು ಒಂದು ಗ್ರಹಗಳ ಒಂದು ವಿಶೇಷವಾದ ಶಕ್ತಿ ಉಳ್ಳಂಥ ಗ್ರಹ ಆಗಿದ್ದಾನೆ, ಅಂಥವರಿಗೆ ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮ ಅದು ಅಷ್ಟೊಂದು ಇರೋದಿಲ್ಲ. ಹಾಗಾಗಿ ರವಿಯಿಂದ ನಿಮಗೆ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು, ಮಾತಿನ ಚಕಮಕಿ, ಕಲಹವಾಗುವುದಾಗ್ಬೋದು, ತಂದೆ ಮಕ್ಕಳ ಮಧ್ಯೆ ಅಥವಾ ಹಿರಿಯರ ಮಧ್ಯೆ ಕಿರಿಯರ ಮಧ್ಯೆ ಮಾತಿನ ಚಕಮಕಿ ವಾಗ್ವಾದಾಗ್ಬೋದು. ಅದು ನಿಮ್ಮ ಉದ್ಯೋಗದಲ್ಲಿ ಸಹ ವ್ಯಕ್ತ ಆಗ್ಬೋದು. ಮೇಲಾಧಿಕಾರಿಗಳ ಜೊತೆಗೂ ವಾಗ್ವಾದ ಬರ್ಬೋದು, ಅಥವಾ ಕಿರಿಯ ಸಹೋದ್ಯೋಗಿಗಳು ಅಂದರೆ ಕಲೀಗ್ಸ್ಗಳ ಜೊತೆ ಸಹ, ಜೂನಿಯರ್ ಕಲೀಗ್ಸ್ ಜೊತೆಗೆ ಸಹ ಭಿನ್ನಾಭಿಪ್ರಾಯ ಬರ್ಬೋದು. ಇತರರು ನಿಮ್ಮ ಒಂದು ಸಲಹೆಯನ್ನು ವಿರೋಧಿಸೋದು, ಇತರರು ನಿಮ್ಮ ಸಲಹೆಯನ್ನು ಧಿಕ್ಕರಿಸುವಂತಹ ಘಟನೆಗಳು ಆಗುತ್ತದೆ. ಜೊತೆಗೆ ಇತರರ ಒಂದು ನಡವಳಿಕೆಯಿಂದ ನಿಮಗೆ ಮನಸ್ಸಲ್ಲಿ ಚಿಂತೆ, ಆತಂಕ, ಭೀತಿಗಳು ಎದುರಾಗ್ಬೋದು. ಹಾಗಾಗಿ ಅಲ್ಲಿ ಈ 16ರವರೆಗೂ ನಿಮಗೆ ರವಿಯ ವೈರುಧ್ಯವನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮಲ್ಲಿ ವೈಯಕ್ತಿಕ ಜೀವನದ ಮೇಲೆ, ಮನಸ್ಸಿನ ಮೇಲೆ, ಜೊತೆಗೆ ಬಾಂಧವ್ಯದ ಮೇಲೆ ಸ್ವಲ್ಪ ಅಲ್ಲಿ ಅಡ್ಡ ಪರಿಣಾಮಗಳು ಸಾಂಕೇತಿಕವಾಗಿ ಕೆಲವೊಮ್ಮೆ ಆಗ್ಬೋದಾಗಿದೆ. ಆದರೆ ಇವೆಲ್ಲ ನಿರಂತರವಾಗಿ ಏನಿರೋದಿಲ್ಲ. 17ಕ್ಕೆ ನಿಮಗೆ ರವಿಯ ಪರಿವರ್ತನೆ ಆಗುತ್ತೆ. ರವಿಯ ಸಿಂಹ ಪ್ರವೇಶದಿಂದ ನಿಮಗೆ ವಿಶೇಷವಾಗಿ ಅಲ್ಲಿ 6ನೇ ಸ್ಥಾನದ ರವಿಯ ಲಾಭ ಸುಖ ಜಯ ಸುಖಗಳು ಸಿಗುತ್ತವೆ. ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ. ಹಿಂದೆ ನಿಮಗೆ ಇದ್ದಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ. ವ್ಯಾಪಾರ ಉದ್ಯಮ ಶಿಕ್ಷಣಗಳು ಸಹ ಬಹಳ ಉತ್ತಮ ಲಾಭ ಇದೆ. ಕೆಲವರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ಬಿರುದುಗಳು ಸಿಗುವಂಥ ಅವಕಾಶ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅದ್ಭುತವಾದ ವಿದ್ಯೆಯಲ್ಲಿ ಪ್ರಗತಿದಾಯಕ ವಾತಾವರಣ ಎಲ್ಲ ಇರುತ್ತೆ. ಹಾಗಾಗಿ ಈ 17ರಿಂದ ವಿಶೇಷವಾಗಿ ಸೂರ್ಯ ಅನುಗ್ರಹ ನಿಮಗೆ ಒಂದು ವರದಾನವಾಗಿರುತ್ತೆ. ಇನ್ನು ಎರಡನೇದಾಗಿ ಮಂಗಳ ಗ್ರಹದ ಒಂದು ಕೃಪೆ ನಿಮಗೆ ಅಷ್ಟೇನು ಚೆನ್ನಾಗಿರೋದಿಲ್ಲ. ಕೆಲವೊಮ್ಮೆ ಹಣಕಾಸಿನ ಖರ್ಚುಗಳು, ಆಕಸ್ಮಿಕ ನಷ್ಟಗಳು ಆಗುವಂಥದ್ದಿರುತ್ತೆ. ಸಹೋದರರ ಮೂಲಕ, ದಯಾದಿಗಳ ಮೂಲಕ, ಬಂಧುಗಳ ಮೂಲಕ ನಿಮಗೆ ಹಲವಾರು ಚುಚ್ಚು ಮಾತುಗಳು ಅಥವಾ ಹಣಕಾಸಿನ ವಿಚಾರವಾದ ಏನಾದರೂ ವಾದ ವಿವಾದಗಳು ಜರುಗಬಹುದು. ಆಸ್ತಿಗೆ ಸಂಬಂಧಪಟ್ಟ ಕೆಲವು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಲ್ಬಣ ಆಗ್ಬೋದು. ಜೊತೆಗೆ ಮನಸ್ಸಲ್ಲಿ ನಿಮ್ಮಲ್ಲಿ ನೆಗೆಟಿವ್ ಭಾವನೆ, ಋಣಾತ್ಮಕವಾದ ಚಿಂತನೆ, ಜೊತೆಗೆ ಯಾವುದೇ ರೀತಿಯ ಕ್ರಿಮಿನಲ್ ಅಥವಾ ಅಪರಾಧ ಕೃತ್ಯದ ಒಂದು ಚಿಂತನೆ ಎಲ್ಲ ಮೂಡುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಇಂಥ ಒಂದು ವಿಚಾರದಲ್ಲಿ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಪ್ರತಿಷ್ಠೆಗಾಗಿ, ಜಂಬಕ್ಕಾಗಿ ನೀವು ಖರ್ಚು ಮಾಡೋದನ್ನು ಸಹ ನೀವು ಈ ಬುದ್ಧಿ ಬರುತ್ತೆ, ಅದನ್ನು ನಿಯಂತ್ರಣ ಮಾಡ್ಕೋಬೇಕು. ಈ ಮಂಗಳನ ವಿಚಾರವಾಗಿ ಬುಧನ ವಿಚಾರ ಗಮನಿಸಿದರೆ ಆರಂಭದ 4 ದಿನಗಳ ಬುಧನ ಪ್ರಭಾವ ನಿಮಗೆ ಉತ್ತಮ ಇರುತ್ತೆ. ಆ ಬಳಿಕ ನಿಮಗೆ 22ರಿಂದ ತಿಂಗಳ ಕೊನೆವರೆಗೂ ಮತ್ತೊಮ್ಮೆ ಬುಧನ ಪ್ರಭಾವ ಉತ್ತಮ ಇರುತ್ತೆ. ಆದರೆ ಮಧ್ಯದ ಅಷ್ಟು ದಿನಗಳು 5ರಿಂದ 22ರವರೆಗೂ ನಿಮಗೆ ಬುಧನ ವೈರುಧ್ಯ ಇರುತ್ತೆ. ಹಾಗೆ ಬುಧನ ವೈರುಧ್ಯದಿಂದ ಕೆಲವೊಮ್ಮೆ ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಹಣಕಾಸಿನ ಅರಿವು ನಿರ್ಧನ ಆಗುವಂಥದ್ದು, ಯಾವುದರಲ್ಲಿ ಪ್ರಗತಿಗಳು ಸ್ವಲ್ಪ ನಿಮಗೆ ಉಲ್ಬಣವಾಗದೆ ಕೆಲವೊಮ್ಮೆ ರೀತಿಯಲ್ಲಿ ಅದು ಅಡ್ಡ ಪರಿಣಾಮ ಬೀರುವಂಥದ್ದೆಲ್ಲ ಬುಧನಿಂದಾಗಿ ಆಗುತ್ತೆ. ಹಾಗೆ ಬುಧನ ಸ್ವಲ್ಪ ಮಿಶ್ರ ಫಲ ಸೂಚಕನಾಗಿದ್ದಾನೆ. ಇನ್ನು ಗೊತ್ತಿರುವಂತೆ ಗುರುಬಲ ಆಗಲೇ ನಿಮಗೆ ಆರಂಭದಲ್ಲಿ ಹೇಳುವಂತೆ ಗುರುಕೃಪೆಯಿಂದ ಶುಭ ಲಾಭ. ಪಂಚಮದ ಗುರುವಿಂದಾಗಿ ನಿಮಗೆ ತಿಂಗಳ ಪೂರ್ತಿ ಲಾಭ ಜಯ ಸುಖ ಸಿಗಲಿದೆ. ಬೇರೆ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮವನ್ನು ಗುರು ನಿಮಗೆ ಕಡಿಮೆ ಮಾಡುತ್ತಾ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡ್ತಾನೆ. ಶುಭ ಕಾರ್ಯಗಳು ನಿಗದಿ ಆಗುವುದು, ಮದುವೆ ಮುಂಜಿ ಫಿಕ್ಸ್ ಆಗುವಂಥದ್ದು, ಜೊತೆಗೆ ಪ್ರೇಮ ಪ್ರಕರಣದಲ್ಲಿ ಪ್ರೇಮ ಸಾಫಲ್ಯ ಅಂದರೆ ಲವ್ ಸಕ್ಸಸ್ಗಳು ಆಗುವಂಥದ್ದು. ಇನ್ನು ಸಂತಾನ ರಹಿತರಿಗೆ ಸಂತಾನ ಆಗುವಂಥ ಫಲ, ವ್ಯಾಪಾರ ರಹಿತರಿಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಉದ್ಯಮ ಅಥವಾ ಕೈಗಾರಿಕೆ ನಡೆಸಿರೋ ಕೈಗಾರಿಕೆಗಳು ಉತ್ತಮ ಲಾಭ ಬರುವಂಥ ಅವಕಾಶ ಗುರು ಭಗವಾನರು ಮಾಡ್ತಾರೆ. ಹಾಗೆ ಗುರುವಿನ ವಿಶೇಷವಾದ ಆಶೀರ್ವಾದವನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಶುಕ್ರನು ಈ ಬಾರಿ ನಿಮಗೆ ವಿರುದ್ಧವಾಗಿದ್ದಾನೆ. ಶುಕ್ರ ನಿಮಗೆ ಸಪ್ತಮದಲ್ಲಿದ್ದು ಅನೇಕ ರೀತಿಯ ಕಲಹ ವಾಗ್ವಾದಗಳಿಗೆ ಕಾರಕ ಆಗ್ಬೋದು. ಹಣಕಾಸಿನ ನಷ್ಟ, ವಿಶೇಷವಾಗಿ ವಿರುದ್ಧ ಲಿಂಗದವರಿಂದ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಹಣಕಾಸಿನ ನಷ್ಟ ಕಷ್ಟಗಳಿಗೆ ಗುರಿ ಆಗುವಂಥದ್ದು. ಜೊತೆಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ನಿಮ್ಮ ಮೇಲೆ ಏನಾದರೂ ದೂರು ಅಥವಾ ನಿಮಗೆ ಅವಮಾನ ಆಗುವಂಥ ಘಟನೆಗಳು ಈ ದಂಪತಿಗಳ ಮಧ್ಯೆ ಬರ್ಬೋದಾಗಿದೆ. ಹಾಗಾಗಿ ಈ ಶನಿ ಮಹಾರಾಜರ ಒಂದು ವೈರುಧ್ಯ ನಿಮಗೆ ಸಾಡೆ ಸಾತಿಯ ಪ್ರಭಾವದಲ್ಲಿ ನಿಮಗೆ ಇದೆ. ಗುರುಬಲ ಇದ್ದರೂ ಸಹ ನಿಮಗೆ ಅಡ್ಡ ಪರಿಣಾಮ ಶುಕ್ರರಿಂದ ಮತ್ತು ಶನಿಯಿಂದ ಬರುತ್ತೆ. ಹಾಗಾಗಿ
ಎರಡೂ ವಿಚಾರಗಳು ನಿಮಗೆ ದಾಂಪತ್ಯದಲ್ಲೂ ಹಣಕಾಸಿನ ಮೇಲೂ ಆರೋಗ್ಯದ ಮೇಲೂ ಶುಕ್ರ ಮತ್ತು ಶನಿಯಿಂದ ಬರುವ ಕಾರಣ ಆ ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕು. ಯಾಕಂದರೆ ಗುರುಬಲ ಇದೆ ಅಂದ ಮಾತ್ರಕ್ಕೆ ಎಲ್ಲವೂ ಬರುತ್ತೆ ಅಂತಲ್ಲ, ಗುರುವಿನ ಬಲ ಇದ್ದಾಗಲೂ ಇತರ ಉದಾಹರಣೆಗೆ ಶುಕ್ರ ಮತ್ತು ಶನಿಯ ವೈರುಧ್ಯ ಏಕಕಾಲದಲ್ಲಿರುವ ಕಾರಣ ಅಲ್ಲಿ ವಿರುದ್ಧ ಲಿಂಗದಿಂದ ತೊಂದರೆ, ಅಪರಿಚಯದಿಂದ ತೊಂದರೆ, ಹೆಚ್ಚಿನ ಆಮಿಷ ಅಥವಾ ಹಣಕಾಸಿನ ಒಂದು ಲಾಭದ ಒಂದು ಆಸೆಗೆ ಬಿದ್ದು ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಮೋಸಕ್ಕೆ ಗುರಿಯಾಗುವಂಥದ್ದು, ನಷ್ಟ ಅಥವಾ ವಂಚನೆಗೆ ಗುರಿಯಾಗುವಂಥ ಘಟನೆಗಳು ಆಗ್ಬೋದಾಗಿದೆ. ಇನ್ನು ರಾಹುವಿನ ವಿಚಾರ, ನಿಮಗೆ ವ್ಯಯಸ್ಥಾನದಲ್ಲಿ ರಾಹು ಇದ್ದಾನೆ. ಹಾಗೆ ವ್ಯಯಸ್ಥಾನದಲ್ಲಿರುವಂಥ ರಾಹು ನಿಮ್ಮ ಆರೋಗ್ಯದ ಮೇಲೂ ಹಣಕಾಸಿನ ಮೇಲೂ ಮನಸ್ಸಿನ ಮೇಲೂ ಪರಿಣಾಮ ಬೀರ್ತಾನೆ. ಆಕಸ್ಮಿಕ ನಷ್ಟ, ಆಕಸ್ಮಿಕವಾಗಿ ತೊಂದರೆಗಳು ಬರುವಂಥದ್ದು, ಜೊತೆಗೆ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರುವಂಥದ್ದು, ಜೊತೆಗೆ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಅಡ್ಡ ಪರಿಣಾಮ ಆಗುವಂಥದ್ದು ಇವೆಲ್ಲ ಬರ್ಬೋದು. ಹಾಗಾಗಿ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ. ಕೇತು ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡುವಂಥ ಷಷ್ಠದಲ್ಲಿದ್ದಾನೆ. ಹಾಗಾಗಿ ಕೇತುವಿನ ಬೆಂಬಲ ನಿಮಗೆ ಉತ್ತಮವಾಗಿದ್ದು ವ್ಯಾಪಾರ ಉದ್ಯಮದ ಹಣಕಾಸಿನ ಪ್ರಗತಿ ಆಗುವಂಥದ್ದು, ಆಕಸ್ಮಿಕ ಧನ ಲಾಭ ಸಹಾಯ ಆಗಲಿಕ್ಕೆ ಕೇತುವಿನ ಸಹಾಯ ಸಿಗುತ್ತೆ. ಕೆಲವರಿಗೆ ಹಿಂದೆ ಶತ್ರುಗಳಾಗಿದ್ದರೂ ಮಿತ್ರರಾಗಿ ಪರಿವರ್ತನೆ ಆಗುವಂಥದ್ದು, ವಿದೇಶದಲ್ಲಿ ಉದ್ಯೋಗದ ಅವಕಾಶ, ಶಿಕ್ಷಣದ ಅವಕಾಶ ಸಿಗುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು ಕೇತುವಿನಿಂದ. ಇವೆಲ್ಲವೂ ಸೂರ್ಯನಿಂದ ಕೇತುವಿನವರೆಗೆ ನವಗ್ರಹಗಳು ನಿಮಗೆ ಯಾವ ರೀತಿ ಸಹಾಯ ಮಾಡ್ಬೋದು, ಯಾವ್ದು ವಿರುದ್ಧವಾಗಿ ಅನ್ನೋದರ ಒಂದು ಸಂಕ್ಷಿಪ್ತ ವಿವರಣೆ ಆಯಿತು. ಇನ್ನು ಚಂದ್ರಾನುಕೂಲ, ಚಂದ್ರನ ನಿಮಗೆ 2 ದಿನಕ್ಕೂ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಗಮನಿಸೋಣ. ಆಗಸ್ಟ್ 3, 4, 7, 8, 13, 14, 15, 16, 17, 22, 23, 24, 25, 26, 27, 30, 31 ಸುಮಾರು 17 ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಅದ್ಭುತವಾಗಿರುತ್ತೆ. ಅಂಥ ಚಂದ್ರಾನುಕೂಲದ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಸಹಿ ಒಪ್ಪಂದ ಕೊಡುಕೊಳ್ಳುವಿಕೆ ಚಂದ್ರಾನುಕೂಲವನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಇನ್ನು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಎಲ್ಲವತ್ತು ಹಳದಿ ಬಣ್ಣ ಗುರುವಿನ ಸಂಕೇತ, ತಿಂಗಳ ಪೂರ್ತಿ ಅದನ್ನು ಬಳಸ್ಕೋಬೋದು. ಎಲ್ಲವತ್ತು ಹಳದಿ ಬಣ್ಣ ಸಂಖ್ಯೆ 3. ಇನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಕೇತುವಿನ ಸಂಕೇತ. ಹಾಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ, ತಿಂಗಳ 17ರಿಂದ ಬಳಸ್ಕೊಳ್ಳುವಂಥದ್ದು. ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಈ ಆಗಸ್ಟ್ 17ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ, ಜೊತೆಗೆ ಸಂಖ್ಯೆ 5 ಸಹ ಬುಧನ ಸಂಕೇತ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ಆರಂಭದ ದಿನದಲ್ಲಿ ಅಂದರೆ ಆರಂಭದಿಂದ 4ರವರೆಗೂ ಬಳಸ್ಕೊಳ್ಳಿ. ನಂತರ 22ರಿಂದ ತಿಂಗಳ ಕೊನೆವರೆಗೂ ಬಳಸ್ಕೊಳ್ಳುವಂಥದ್ದು ಈ ವಿಶೇಷವಾದ ಈ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು. ಇನ್ನು ಚಂದ್ರಾನುಕೂಲವಾದ ಡೇಟ್ಗಳಲ್ಲಿ ನೀವು ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರಾನುಕೂಲದ ಡೇಟ್ಗಳನ್ನ ಆಗಲೇ ಓದಿದ್ದೇನೆ, ಆ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರಹ ವೈರುಧ್ಯ, 6 ಗ್ರಹಗಳ ವೈರುಧ್ಯವನ್ನು ಹೇಗೆ ನೀವು ನಿಯಂತ್ರಣ ಮಾಡ್ಬೋದು ಅಂದರೆ ಅಲ್ಲಿ ಈಶ್ವರ ಅಥವಾ ಶಿವನ ಭಕ್ತಿ, ಗಣಪತಿ ಅಥವಾ ಗಣೇಶನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ, ದುರ್ಗಾ ದೇವತೆ ಅಮ್ಮನವರ ಭಕ್ತಿ, ನಿಮ್ಮ ಕುಲದೇವತೆ ಅಥವಾ ಇಷ್ಟದೇವತೆ ಗ್ರಾಮದೇವತೆ ಭಕ್ತಿ, ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ, ಸತ್ಯನಾರಾಯಣ ಸ್ವಾಮಿಯ ಪೂಜೆ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಸ್ತೋತ್ರ, ನವಗ್ರಹಗಳ ಒಂದು ಅಷ್ಟೋತ್ತರ ಶತನಾಮ, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು. ಅದು ಇನ್ನಿತರ ಯಾವುದೇ ರೀತಿಯ ದಾನ ಧರ್ಮ ಮಾರ್ಗವನ್ನು ಅನುಸರಿಸಿ ನಿಮಗಿರತಕ್ಕಂಥ ಗ್ರಹ ದೋಷಗಳನ್ನು ಕಳೆದುಕೊಳ್ಳಬಹುದಾಗಿದೆ. ಸಾಡೆ ಸಾತಿಯ ಪ್ರಭಾವಲಯ ನಿಮ್ಮ ಮೇಲೆ ಇನ್ನೂ ಇರೋದ ಕಾರಣ ಹನುಮಾನ್ ಭಕ್ತಿ, ಆಂಜನೇಯನ ಭಕ್ತಿ, ಅರಳಿ ಮರದ ಪ್ರದಕ್ಷಿಣೆ, ದಾನ ಧರ್ಮದ ಮಾಡೋದನ್ನು ಮುಂದುವರಿಸಿ ಈ ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಇಷ್ಟಾದಿಗಳು ಸಿದ್ಧಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.